ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಾಗ 10 ಜನ 10 ವಿಷಯಗಳು ಹೇಳ್ತಾರೆ. ಅದರಲ್ಲಿ ಯಾವ್ದು ನಂಬಬೇಕು, ಯಾವ್ದು ಬಿಡಬೇಕು, ಯಾವ್ದು ನಿಜಾನೋ ಯಾವ್ದು ಸುಳ್ಳು ಒಂದು ಅರ್ಥ ಆಗಲ್ಲ. ಅದರಲ್ಲೂ ಅವಳಿ ಗರ್ಭಧಾರಣೆ ಅಂದ್ರೆ ಟ್ವಿನ್ ಪ್ರೆಗ್ನೆನ್ಸಿ ನಿಂದಾಗಿತ್ತಂದ್ರೆ ಇನ್ನೂ ಜಾಸ್ತಿ ವಿಷಯಗಳು ಇನ್ನೂ ಹಲವಾರು ಜನರಿಂದ ಕೇಳ್ತಾನೇ ಇರ್ತೀರಿ. ಅದರಲ್ಲಿ ಯಾವ್ದು ನಿಜ, ಯಾವ್ದು ಫಾಲೋ ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅಂತ ಫುಲ್ ಕನ್ಫ್ಯೂಷನ್. ನನಗೂ ಕೂಡ ನನ್ನ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಹೇಳ್ತಿರ್ತಿದ್ರು. ಲೈಕ್ ಟ್ವಿನ್ಸ್ ಕ್ಯಾರಿ ಮಾಡತ್ತಿ ಅಂದ್ರೆ ಜಾಸ್ತಿ ಓಡಾಡಬಾರ್ದು, ಒಂದೇ ಕಡೆ ಕೂತ್ಕೋಬೇಕು ಅಂತ ಅನ್ನೋದಾಗಿರ್ಬೋದು, ಅಥವಾ ಜಾಸ್ತಿ ತಿನ್ಬೇಕು ನೀನು ಯಾಕಂದ್ರೆ 2 ಮಕ್ಕಳು, ಈ ಥರದ ವಿಷಯಗಳು ಬಹಳನೇ ಹೇಳ್ತಿರ್ತಿದ್ರು. ನಂಗೂ ಕನ್ಫ್ಯೂಷನ್, ಹೌದಾ ಜಾಸ್ತಿ ತಿನ್ಬೇಕಾ ಅಥವಾ ಜಾಸ್ತಿ ಓಡಾಡಬಾರ್ದಾ ಅಂತೆಲ್ಲ ಕನ್ಫ್ಯೂಷನ್. ಸೊ ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತೆಲ್ಲ ತಿಳ್ಕೊಳ್ಳೋ ಗೊಂದಲದಾಗೆ ಅರ್ಧ ಪ್ರೆಗ್ನೆನ್ಸಿ ಜರ್ನಿ ಮುಗ್ದೋಗಿರ್ತದೆ. ನೀವೇನಾದ್ರೂ ಟ್ವಿನ್ಸ್ ಕ್ಯಾರಿ ಮಾಡಕತ್ತೀರಿ, ನಿಮ್ಗೂ ಈ ತರ ಕನ್ಫ್ಯೂಷನ್ ಆಗ್ಲತ್ತಿತ್ತು ಅಂತಂದ್ರೆ ನಿಮ್ದು ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗ್ಲಿ ಅಂತಾನೆ ಈ ವಿಡಿಯೋ ಮಾಡತ್ತೀನಿ. ಈ ವಿಡಿಯೋದಾಗ ಅಂತ ಸಾಮಾನ್ಯವಾಗಿ ಹೇಳುವಂತ 5 ವಿಷಯಗಳು ಯಾವುವು, ಅವು ನಂಬಬೇಕು ನಂಬಾರ್ದು, ಮಿತ್ಸ್ ಮತ್ತದ ರಿಯಾಲಿಟಿ ಏನು ಅನ್ನೋದನ್ನೆಲ್ಲ ಹೇಳ್ತೀನಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ರಿಗೂ ನನ್ನ ಚಾನಲ್ನಾಗ ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್, ಪೇರೆಂಟಿಂಗ್ ರಿಲೇಟೆಡ್, ಆಮೇಲೆ ಲೈಫ್ ಸ್ಟೈಲ್, ಫ್ಯಾಷನ್ ಇದ್ರ ಬಗ್ಗೆ ಎಲ್ಲ ವ್ಲಾಗ್ಸ್ ಮಾಡಿ ಹಾಕ್ತಿರ್ತೀನಿ. ನಿಮ್ಗೇನಾದ್ರೂ ಈ ಟಾಪಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊದಲನೇ ವಿಷಯ, ಸಾಮಾನ್ಯವಾಗಿ ನೀವು ಅವಳಿ ಮಕ್ಕಳು ಕ್ಯಾರಿ ಮಾಡತ್ತೀರ ಅಂತ ಗೊತ್ತಾದ ತಕ್ಷಣ ಬಹಳಷ್ಟು ಜನ ಹೇಳೋದೇನು ಅಂತಂದ್ರೆ, ಈಗ 2 ಮಕ್ಕಳು ಅದಾವ ನಿನ್ನ ಹೊಟ್ಟೆಯಲ್ಲಿ ಅಂದ್ರೆ ಇಬ್ಬರಿಗೋಸ್ಕರ ತಿನ್ಬೇಕು, ನೀನು ಜಾಸ್ತಿ ಊಟ ಮಾಡಬೇಕು, ವೇಟ್ ಗೇನ್ ಎಲ್ಲ ಚೆನ್ನಾಗಿ ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿ ಏನಂದ್ರೆ ಇಬ್ಬರಿಗೋಸ್ಕರ ತಿನ್ನೋದಲ್ಲ, ಕ್ಯಾಲರಿ ಇಂಟೇಕ್, ಕ್ಯಾಲರಿ ರಿಕ್ವೈರ್ಮೆಂಟ್ ಏನೋ ಜಾಸ್ತಿ ಆಗ್ತದೆ ಸೆಕೆಂಡ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿಯಿಂದ. ಆದರೆ ಮೇನ್ ಫೋಕಸ್ ನಿಮ್ದು ಇರಬೇಕಾಗಿರೋದು ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಮೇಲೆ. ಈ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಎಲ್ಲ ಕರೆಕ್ಟ್ ಆಗಿ ಮಕ್ಕಳಿಗೆ ಸಿಕ್ಕಾಗ ವೇಟ್ ಗೇನ್ ಕೂಡ ನಿಮ್ದು ಪ್ರಾಪರ್ ಆಗಿ ಆಗ್ತಾ ಹೋಗ್ತದೆ. ಎಸ್, ಆಫ್ ಕೋರ್ಸ್ ಟ್ವಿನ್ಸ್ ಕ್ಯಾರಿ ಮಾಡೋರ್ದು ವೇಟ್ ಗೇನ್ ಸ್ವಲ್ಪ ಜಾಸ್ತಿನೇ ಆಗ್ತದೆ ಸಿಂಗಲ್ ಕ್ಯಾರಿ ಮಾಡೋರ್ಗಿಂತ. ಹಂಗಂತ ಓವರ್ ಆಗಿನೂ ಆಗ್ಬಾರ್ದು, ಬಿಕಾಸ್ ಅದು ಮತ್ತೆ ಜೆಸ್ಟೇಷನಲ್ ಡಯಾಬಿಟಿಸು, BP-ನೋ ಬೇರೆ ಕಾಂಪ್ಲಿಕೇಶನ್ಸ್ನ ಅರೈಸ್ ಮಾಡ್ತದೆ. ಹಾಗಾಗಿ ವೇಟ್ ಗೇನ್ ಸ್ಟೀಡಿ ಆಗಬೇಕು, ಪ್ರಾಪರ್ ಆಗಬೇಕು. ಸೊ ಮಿತ್ ಏನಂದ್ರೆ ಇಬ್ಬರಿಗೋಸ್ಕರ ತಿನ್ನೋದಾಗಿರ್ಬಹುದು, ವೇಟ್ ಗೇನ್ ಬಹಳನೇ ಆಗ್ಬೇಕನ್ನೋದಾಗಿರ್ಬೋದು, ದಟ್ ಇಸ್ ದ ಮಿತ್. ಏನು ರಿಯಾಲಿಟಿ ಅಂದ್ರೆ ನ್ಯೂಟ್ರಿಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ, ಆದಷ್ಟು ಹೆಲ್ದಿ ಆದ ಬ್ಯಾಲೆನ್ಸ್ಡ್ ಫುಡ್ನ ತಗೊಳ್ರಿ. ಹಾಗೆ ನಿಮ್ಮ ವೇಟ್ ಗೇನ್ ಪ್ರಾಪರ್ ಆಗಿ ಸ್ಟೀಡಿ ಆಗಿ ಕನ್ಸಿಸ್ಟೆಂಟ್ಲಿ ಜಾಸ್ತಿ ಆಗ್ತಾ ಹೋಗ್ಬೇಕು ಅನ್ನೋದ್ರ ಮೇಲೆ ಗಮನ ಇರಲಿ. ಈ ವೇಟ್ ಗೇನ್ ಹೆಂಗೆ ಪ್ರಾಪರ್ ಆಗಿ ಸ್ಟಡಿಯಾಗಿ ಮೇಂಟೈನ್ ಮಾಡಬೇಕು ಪ್ರೆಗ್ನೆನ್ಸಿನಾಗ ಟ್ವಿನ್ಸ್ ಕ್ಯಾರಿ ಮಾಡ್ತಿರ್ಬೇಕಾದ್ರೆ ಅನ್ನೋದಕ್ಕೆ ಸೆಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಬೇಕಂದ್ರೆ ಆ ವಿಡಿಯೋ ಚೆಕ್ ಮಾಡ್ಕೊರಿ, ಅದರ ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಸೊ ಗೊತ್ತಾಯ್ತಲ್ಲ, ಟ್ವಿನ್ ಪ್ರೆಗ್ನೆನ್ಸಿನಾಗ ಡಬಲ್ ಫುಡ್ ಅಲ್ಲ, ಸ್ಮಾರ್ಟರ್ ಫುಡ್ ಬೇಕು. ಈ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಆಹಾರ ತಗೋಬೇಕು, ನಮ್ಮ ಡಯಟ್ ಹೆಂಗಿರಬೇಕು, ಹಾಗೆ ನನ್ನ ಪರ್ಸನಲ್ ನಾನು ಯಾವ ರೀತಿ ಡಯಟ್ನ ಫಾಲೋ ಮಾಡಿದ್ದೆ ಅಂತ ಅನ್ನೋದಕ್ಕೆಲ್ಲ ಸಪ್ರೇಟ್ ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ಅವುಗಳದೆಲ್ಲ ಲಿಂಕ್ಸ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊರಿ. ನೆಕ್ಸ್ಟ್ ಕಾಮನ್ ಆದ ಮಿತ್, ಇದು ಅವಳಿ ಮಕ್ಕಳು ಕ್ಯಾರಿ ಮಾಡೋ ಪ್ರತಿಯೊಬ್ಬ ತಾಯಿ ಒಂದ್ಸಲ ಆದ್ರೂ ಅವಳು ಇಡೀ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಕೇಳ್ತಾಳ ಬೇರೆಯವರಿಂದ. ಅದು ಏನಂತಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡತಿ ಅಂದ್ರ ಚೆನ್ನಾಗಿ ತೂಕ ಇರೋ ಮಕ್ಕಳು ಹುಟ್ಟಂಗಿಲ್ಲ ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿ ಏನಂದ್ರ ಹಂಗೇನಿರಲ್ಲ. ನಿಮ್ಮ ನ್ಯೂಟ್ರಿಷನಲ್ ಇಂಟೇಕ್ ಎಲ್ಲ ಚೆನ್ನಾಗಿತ್ತು, ಪ್ರಾಪರ್ ಆಗಿ ನಿಮ್ಮ ಡಯಟ್ ಮೈಂಟೈನ್ ಮಾಡಿದ್ರಿ, ಹೆಲ್ತ್ ಕಂಡೀಷನ್ ಎಲ್ಲ ನಿಮ್ದು ಕರೆಕ್ಟ್ ಆಗಿತ್ತು, ಕರೆಕ್ಟ್ ಆಗಿ ಸ್ಕ್ಯಾನ್ಸ್, ಡಾಕ್ಟರ್ ಚೆಕಪ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದಿದ್ರಿ ಅಂತಂದ್ರ ಆಬ್ವಿಯಸ್ಲಿ 2 ಮಕ್ಕಳು ತೂಕ ಚೆನ್ನಾಗಿ ಬರ್ತಾವ. ಯೂಶುವಲಿ ಟ್ವಿನ್ಸಿಗೆ 2.5 kg ಮೇಲಿದ್ರೆ ಅದು ಹೆಲ್ದಿ ವೇಟ್ ಗೇನ್ ಅಂತಾನೆ ಅರ್ಥ. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ತೂಕ ಬಹಳ ಕಡಿಮೆ ಇರೋ ಮಕ್ಕಳು ಹುಟ್ಟುತ್ತಾರ ಅಂತ ಹೇಳಿದ್ರೆ ಸ್ಟಾಪ್ ದಮ್, ಹಂಗೇನ್ ಆಗಂಗಿಲ್ಲ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದೇನೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ರೆ ಹುಟ್ಟೋ ಮಗುವಿನ ತೂಕ ಅಂದ್ರೆ 2 ಮಕ್ಕಳ ತೂಕನೂ ಚೆನ್ನಾಗಿ ಬರ್ತದ. ನೆಕ್ಸ್ಟ್ ಮಿತ್ ಯಾವ್ದಂದ್ರ ಟ್ವಿನ್ಸ್ ಕ್ಯಾರಿ ಮಾಡತ್ತಾರ, ಟ್ವಿನ್ ಪ್ರೆಗ್ನೆನ್ಸಿ ಇತ್ತು ಅಂದ್ರೆ ಸಿಸರೇನೇ ಆಗ್ತದೆ, ಸಿ ಸೆಕ್ಷನೇ ಆಗ್ತದೆ, ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಹಂಗೇನಿಲ್ಲ. ರಿಯಾಲಿಟಿ ಏನಂದ್ರೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲೂ ಕೂಡ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇದೆ.
ಬೇಸ್ಡ್ ಆನ್ ಯುವರ್ ಹೆಲ್ತ್ ಕಂಡೀಷನ್ ಮತ್ತು ನಿಮ್ಮ ಪ್ರೆಗ್ನೆನ್ಸಿ ಕಂಡೀಷನ್ ಯಾವ ರೀತಿ ಇರ್ತದ, ಆಮೇಲೆ ಲಾಸ್ಟಿಗೆ ಫೀಟಲ್ ಪೊಸಿಷನ್ ಎಲ್ಲ ಹೆಂಗೆ ಇರ್ತದ, ಅದರ ಬೇಸಿಸ್ ಮೇಲೆ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಸೊ ಎಲ್ರಿಗೂ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಸಿಸರೇನೇ ಆಗ್ತದಂತೇನಿಲ್ಲ, ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ಸು ಇರ್ತದ. ನಿಮ್ಮ ಡಾಕ್ಟರ್ ಜೊತೆ ನೀವು ಡಿಸ್ಕಸ್ ಮಾಡಿದಾಗ ಅದು ನಿಮಗೆ ಗೊತ್ತಾಗ್ತದ. ನೆಕ್ಸ್ಟ್ ಮಿತ್ ಏನಂದ್ರೆ ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಅವಳಿ ಗರ್ಭಧಾರಣೆ ಅಂದ್ರೆ ರಿಸ್ಕ್ ಜಾಸ್ತಿ ಇರ್ತದ ಅಂತ ಹೇಳ್ತಾರೆ. ಎಸ್, ಇದು ರಿಸ್ಕ್ ಜಾಸ್ತಿ ಇರ್ತದ ಅಂದ್ರೆ ಇದಕ್ಕೆ ಎರಡು ರೀತಿ ಅರ್ಥ ಕೊಡ್ತದ. ರಿಸ್ಕ್ ಜಾಸ್ತಿ ಇರ್ತದಂತ ಬಹಳ ಜನ ಟೆನ್ಷನ್ ತಗೋತಾರೆ, ಇದು ಡೇಂಜರು, ಏನೋ ಒಂದು ಆಗ್ಬಿಡ್ತದೇನೋ, ಏನೋ ಸಮಥಿಂಗ್ ವಿಲ್ ಗೋ ರಾಂಗ್ ಅಂತ ಸುಮ್ಮನೆ ತಲೆ ಕೆಡ್ಸ್ಕೊತಾರೆ. ಬಟ್ ಹೈ ರಿಸ್ಕ್ ಅಂದಾಗ ಏನೋ ಒಂದು ತಪ್ಪಾಗ್ತದ ಅಂತ ಅರ್ಥ ಅಲ್ಲ, ಅಥವಾ ಏನೋ ಡೇಂಜರ್ ಆಗ್ತದ ಅಂತಾನೂ ಅರ್ಥ ಅಲ್ಲ. ಆ್ಯಕ್ಚುಲಿ ಹೈ ರಿಸ್ಕ್ ಅಂದರೆ ಡಾಕ್ಟರ್ ಅಟೆನ್ಷನ್ ಭಾಳ ನೆಸಸರಿ ಇರ್ತದೆ. ಅಂದ್ರೆ ಪ್ರತಿ ಟೈಮ್ನಾಗೂ ಡಾಕ್ಟರ್ ನಿಮಗೆ ಅಬ್ಸರ್ವ್ ಮಾಡ್ತಾನೆ ಇರಬೇಕಾಗ್ತದೆ. ಸಿಂಗಲ್ ಕ್ಯಾರಿ ಮಾಡೋರ್ಗಿಂತ ನಿಮ್ಮ ಚೆಕಪ್ಸ್, ನಿಮ್ಮದು ಅಬ್ಸರ್ವೇಷನ್ ಎಲ್ಲ ಜಾಸ್ತಿ ಇರ್ತದೆ ಅಷ್ಟೇ. ಸೊ ದಟ್ ಬೇರೆ ಏನಾದರೂ ತೊಂದರೆ ಆಗಬಾರ್ದು ಅಂತ. ಹೈ ರಿಸ್ಕ್ ಅಂದರೆ ಹಾಗೇ ಆಗ್ತದೆ ತೊಂದರೆ ಅಂತ ಅರ್ಥ ಅಲ್ಲ. ಕರೆಕ್ಟಾಗಿ ಡಾಕ್ಟರ್ ಚೆಕಪ್ಸ್ ಎಲ್ಲ ಮೇಂಟೈನ್ ಮಾಡ್ತಿದ್ರೆ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ, ಆರಾಮವಾಗಿ ಪ್ರೆಗ್ನೆನ್ಸಿ ಜರ್ನಿ ಸಾಗ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಟೈಮು ಹೈ ರಿಸ್ಕ್ ಅಂತಂದಾಗ ಅದು ಏನೋ ತೊಂದರೆ ಆಗ್ತದಂತ ಅರ್ಥ ಕಲ್ಪಿಸ್ಕೋಬ್ಯಾಡ್ರಿ. ಹೈ ರಿಸ್ಕ್ ಅಂದ್ರೆ ಹೈ ಕೇರ್ ಅವಶ್ಯಕತೆ ಇದೆ ಅನ್ನೋದನ್ನು ತಲೆಯಲ್ಲಿಟ್ಕೋರಿ. ಲಾಸ್ಟ್ ಆ್ಯಂಡ್ ನೆಕ್ಸ್ಟ್ ಕಾಮನ್ ಮಿತ್ ಯಾವುದಂದ್ರೆ ಅವಳಿ ಗರ್ಭಧಾರಣೆ ಅದ ನಿಂದು, ಸೊ ಆದಷ್ಟು ಬರೀ ರೆಸ್ಟೇ ಮಾಡ್ತಿರು, ಬೆಡ್ ರೆಸ್ಟ್ ಅವಶ್ಯಕ, ಬಹಳ ಆ್ಯಕ್ಟಿವಿಟಿ ಎಲ್ಲ ಮಾಡಬೇಡ, ಓಡಾಡಬೇಡ ಜಾಸ್ತಿ ಅಂತ ಹೇಳ್ತಿರ್ತಾರೆ. ಆ್ಯಕ್ಚುಲಿ ರಿಯಾಲಿಟಿ ಏನಂದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಏನು ಅವಶ್ಯಕತೆ ಇರಂಗಿಲ್ಲ. ಲೈಕ್ ಎಕ್ಸೆಪ್ಷನಲ್ ಕೇಸಸ್ ಅಂದ್ರೆ ಈಗ ಡಾಕ್ಟರ್ ಕೆಲವೊಬ್ರಿಗೆ ರೆಕಮೆಂಡ್ ಮಾಡಿರ್ತಾರೆ ಅವ್ರ ಹೆಲ್ತ್ ಕಂಡೀಷನ್ ಪ್ರಕಾರ, ಅವ್ರ ಪ್ರೆಗ್ನೆನ್ಸಿ ಕಂಡೀಷನ್ ಪ್ರಕಾರ ನಿಮಗೆ ಕಂಟಿನ್ಯೂ ಬೆಡ್ ರೆಸ್ಟ್ ಬೇಕೇ ಬೇಕು, ಇನ್ನು ಓಡಾಡೋ ಹಾಗಿಲ್ಲ ಅಂತಂದಾಗ ಅದು ಎಕ್ಸೆಪ್ಷನಲ್ ಕೇಸ್, ಅವಾಗೇನು ಮಾಡೋಕ್ಕಾಗಂಗಿಲ್ಲ, ಅವಾಗ ಕಂಪ್ಲೀಟ್ ಬೆಡ್ ರೆಸ್ಟ್. ಅದ್ರ ಬದಲು ನೀವಾಗೆ ಕಲ್ಪನೆ ಮಾಡಿಕೊಂಡು ಅವಳಿ ಮಕ್ಕಳವ ಏನಾದರೂ ಮಿಸ್ಕ್ಯಾರೇಜ್ ಆಗುತ್ತಾ ಹಂಗಾಗುತ್ತಾ ಅಂತ ಅಂದ್ಕೊಂಡು ಓವರ್ ಥಿಂಕಿಂಗ್ ಮಾಡಿಕೊಂಡು ಜಾಸ್ತಿ ಓಡಾಟ ಇರಲಾರ್ದೆ ಬರೀ ಬೆಡ್ ರೆಸ್ಟೇ ಮಾಡ್ಕೊಂಡಿದ್ರಿ, ಆಕ್ಟಿವಿಟಿ ಏನೂ ಇರಲಾರ್ದೆ ಅಂತಂದಾಗ ಅದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಆಗಂಗಿಲ್ಲ, ಸ್ಟ್ರೆಸ್ನು ಬಿಲ್ಟಪ್ ಆಗ್ತದ. ಸೊ ರಿಯಾಲಿಟಿ ಏನಂದ್ರೆ ಒಂದು ಸ್ವಲ್ಪ ಆಕ್ಟಿವ್ ಆಗಿರಬೇಕು, ಒಂಚೂರು ಆಕ್ಟಿವಿಟಿ ಇರಬೇಕು. ರೆಡ್ಯೂಸ್ಡ್ ಆಕ್ಟಿವಿಟಿ ಅಂದರೆ ಸ್ವಲ್ಪ ಆಕ್ಟಿವಿಟಿ ಇರೋದು ಕಡಿಮೆ ಮಾಡ್ಕೋಬಹುದು. ಅದರ ಹೊರತಾಗಿ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡೋದೇನು ಅವಶ್ಯಕತೆ ಇರಂಗಿಲ್ಲ. ಸೊ ಆಕ್ಟಿವಿಟಿನೂ ಮತ್ತು ರೆಸ್ಟ್ನು ಎರಡನ್ನೂ ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗ್ಬೇಕಾಗ್ತದ. ಇದೇ ತರ ಇನ್ನೂ ಬಹಳಷ್ಟು ಇರ್ಬೋದು ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ಮಿತ್ಸ್. ಬಟ್ ನಾನು ನನ್ನ ಪ್ರೆಗ್ನೆನ್ಸಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಮತ್ತು ನನಗೆ ಬಹಳ ಸಾಮಾನ್ಯವಾಗಿ ಕೇಳಿ ಬಂದಿರೋ ಒಂದು 5 ಮಿತ್ಸ್ನ ಹೇಳಿದ್ದೀನಿ ಈ ವಿಡಿಯೋನಾಗ. ಇದ್ರ ಹೊರತಾಗಿನೂ ನಿಮಗೆ ಬೇರೆ ಯಾವುದಾದ್ರೂ ಮಿತ್ಸ್ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಆಗ ಹೇಳ್ಬೋದು. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.